ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ದೇವ್ರ ದಯಿಂದ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಎಲ್ಲ ಮನೆ ರಿನಿವೇಷನ್ ಎಲ್ಲ ಆಗಿದೆ, ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ. ಇವತ್ತು ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಟೊಮೆಟೊ ಬಾತಿಗೆ ನಾನು ತುಪ್ಪ ಹಾಕ್ಕೊಂಡೆ. 1.5 ಸ್ಪೂನ್, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. 3-4 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಅದಾದ ನಂತರ ನಾನು 3 ಈರುಳ್ಳಿನ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. 3 ಈರುಳ್ಳಿ, ಇದನ್ನು ಗೋಲ್ಡನ್ ಫ್ರೈ ಆಗೋ ತನಕ ಹುರ್ಕೊಳ್ತಿದ್ದು. ಇದನ್ನು ಹಾಗೆಯೇ ಈ ಪಲಾವ್ ಎಲೆ ಹಾಕ್ತೀನಿ. 1-2 ಹಾಕಿ. ಉದ್ದ ಇದ್ದರೆ, ದೊಡ್ಡದಿದ್ದರೆ ಈ ಥರ ಕಟ್ಟಿದ್ರೆ 1-2 ಹಾಕಿ ಫ್ರೆಂಡ್ಸ್, ಚೆನ್ನಾಗಿ ಒಳ್ಳೆ ಪರಿಮಳ ಬರುತ್ತೆ. ಹಾಗೆಯೇ ಚಕ್ಕೆ ಹಾಕಿ, ಈ ಥರ ಚಕ್ಕೆ 1-2 ಹಾಕಿ, ಚೆನ್ನಾಗಿರುತ್ತೆ, ಒಳ್ಳೆ ಸ್ಮೆಲ್ಲು ಇರುತ್ತೆ. ಮತ್ತು ಟೊಮೆಟೊ ಬಾತು ತುಂಬ ಚೆನ್ನಾಗಾಗತ್ತೆ. ದೊಡ್ಡ 3 ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೂರಾಗಿದೆ ಅಂತ ಈರುಳ್ಳಿದು. ನೋಡಿ ಫ್ರೆಂಡ್ಸ್, ಇಷ್ಟು ಜೀರಿಗೆ ಹಾಕ್ತೀನಿ. ನಿಮ್ಗೆ ಗೊತ್ತು, ನಾನು ಕೈ ಹೇಳ್ತೇನೆ, ನಾನು ಸ್ಪೂನನ್ನೆಲ್ಲ ಏನು ಹಾಕಲ್ಲ. ಅಷ್ಟು ಜೀರಿಗೆ ಹಾಕಿದ್ದೀನಿ. ನೋಡಿ ಈರುಳ್ಳಿ ಗೋಲ್ಡನ್ ಕಲರ್ ಆಗಿದೆ, ಸಾಕು ಇಷ್ಟು. ಟೊಮೆಟೊ ಹಾಕ್ತೀನಿ. ಟೊಮೆಟೊ ಚಿಕ್ಕದು ಇರೋದ್ರಿಂದ ನಾನು 5-6 ಹಾಕ್ತಾ ಇದ್ದೀನಿ. ನೋಡಿ ಸರ್, ಟೊಮೆಟೊ ಚಿಕ್ಕದಿತ್ತು, ಸೊ ಈ ಥರ ಚಿಕ್ಕದಿತ್ತು. ಸೊ 5-6 ಅಥವಾ 7-8 ಹಾಕಿ, ಸಾಕು. ನೋಡ್ಬಿಟ್ಟು ಹಾಕಿ, ಅಂದಾಜು ಮೇಲೆ ಹಾಕಿ ಫ್ರೆಂಡ್ಸ್. ಒಳ್ಳೆ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಅಳತೆಯಲ್ಲಿ, ಈ ಲೋಟದಲ್ಲಿ 3 ಈ ಥರ 3 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು 3-4 ಸಲ ಚೆನ್ನಾಗಿ ತೊಳ್ಕೊಳ್ತೀನಿ. ಮತ್ತು ಈ ಕುಕ್ಕರಲ್ಲಿ ಹಾಕ್ತೀನಿ ನಾನು. ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಇದು ಈರುಳ್ಳಿ ಟೊಮೆಟೊ ಜೊತೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, 2-3 ಟೈಮ್ಸ್ ಅಕ್ಕಿಯನ್ನು ತೊಳೆದುಬಿಟ್ಟು ಇದರಲ್ಲಿ ಹಾಕಿದ್ದೀನಿ, ಟೊಮೆಟೊ ಬಾತಲ್ಲಿ ಹಾಕಿದ್ದೀನಿ. ನೋಡಿ, ಇದು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗುತ್ತೆ. ಇದರ ಮಿಕ್ಸ್ ಮಾಡಿದ್ರೆ ಇದರಲ್ಲಿ 1-2 ನಿಮಿಷ ಈ ಥರ ಮಾಡ್ಕೋಬೇಕು. ಆಮೇಲೆ ಮಸಾಲೆ ಹಾಕಿ ನೀರು ಹಾಕಿದರೆ ಆಯಿತು. ಈಗ ಮಸಾಲೆಗೆ ಏನೇನು ಹೋಗುತ್ತೆ ಅಂತ ನೋಡೋಣ. ಯಾವ ರೀತಿ ಮಸಾಲೆ ರೆಡಿ ಮಾಡ್ಕೊಳ್ತೀವಿ, ಮಸಾಲೆಗೆ ಏನೇನು ಬೇಕು ಅಂತ ಹೇಳ್ಕೊಡ್ತೀನಿ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಸಿ, ಅಂಥದ್ದೇನು ಕಷ್ಟ ಇಲ್ಲ. ನೋಡಿ ಫ್ರೆಂಡ್ಸ್, ಮಸಾಲ ಟೈಮ್. ಈಗ ನಾನು ಫಸ್ಟ್ ಜಾರಿಗೆ ಉಪ್ಪು ಹಾಕ್ತೀನಿ. ನಿಮ್ಗೆ ಗೊತ್ತು, ಯಾಕಂದರೆ ಜಾರ್ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಷ್ಟು ಹಾಕ್ಕೊಳ್ತೀನಿ. ನೆಕ್ಸ್ಟ್ ಬೇಕಂದರೆ ಹಾಕ್ಕೊಳ್ಳೋಣ, ಯಾಕಂದರೆ ಅಂದಾಜು ಮೇಲೆ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಜಾರಿಗೆ ಫಸ್ಟ್ ನಾನು ಯಾವಾಗಲೂ ಮಿಕ್ಸಿ ಜಾರಿಗೆ ನಾನು ಉಪ್ಪು ಹಾಕ್ತೀನಿ, ಯಾಕಂದರೆ ಬ್ಲೇಡ್ ಶಾರ್ಪ್ ಆಗಲಿ ಅಂತ. ಹಾಗೆ ನೆಕ್ಸ್ಟ್ ಈಗ ಕಾಯಿ ಹಾಕ್ಕೊಳ್ತೀನಿ. ಅರ್ಧ ಒಳೆ ಕಾಯಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಅರ್ಧ ಒಳೆ ಹಾಕ್ಕೊಂಡಿದ್ದೀನಿ. ಅರ್ಧ ಒಳೆ ಸಾಕು ಮಸಾಲೆಗೆ, ಓಕೆನಾ? ನೆಕ್ಸ್ಟ್ ಈಗ ನೋಡಿ, ಹಾಗೆ ಒಂದೇ ಒಂದು ಟೊಮೆಟೊ, ಯಾಕಂದರೆ ಟೊಮೆಟೊ ಇದರಲ್ಲಿದೆ, ಕುಕ್ಕರಲ್ಲಿ ಇದೆ. ಆದರೂ ಒಂದೇ ರುಚಿ ಅಂದರೆ ಟೊಮೆಟೊ ಹಾಕಬೇಕು, ಚೆನ್ನಾಗಿರುತ್ತೆ. ಒಂದೇ ಒಂದು ಈರುಳ್ಳಿ, ಓಕೆನಾ? ಹಾಗೆಯೇ ನೋಡಿ, ಇದು ಶುಂಠಿ ಇಷ್ಟು ಬೇಕು ಫ್ರೆಂಡ್ಸ್. ಶುಂಠಿ ಇಷ್ಟು ಬೇಕು, ಕೊತ್ತಂಬರಿ ಸೊಪ್ಪು ಬೇಕು, ಇಷ್ಟು ಬೇಕು. ದಂಟಿದ್ರೆ ಚೆನ್ನಾಗಿರೋಕ್ಕಾಗತ್ತೆ, ಹಾಕ್ಕೊಳ್ಳಿ. ಹಾಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ನಾನು ಬೆಳ್ಳುಳ್ಳಿ ತುಂಬ ತೊಗೊಂಡಿದ್ದೀನಿ. 10-15 ಕ್ಲೌಸ್ ಅಂದರೆ 1-2 ಬೆಳ್ಳುಳ್ಳಿ ಆದರೂ ಹಾಕಿ, ಚೆನ್ನಾಗಿರುತ್ತೆ. ನಾನು ಸಿಪ್ಪೆ ತೆಗೆದಿಲ್ಲ, ನಿಮ್ಗೆ ಗೊತ್ತು, ಕೆಲವೊಂದಕ್ಕೆ ಮಾತ್ರ ಸಿಪ್ಪೆ ತೆಗಿತೀನಿ, ಇಲ್ಲಾಂದರೆ ಸಿಪ್ಪೆ ತೆಗಿಯಲ್ಲ ಅಂತ. ಹಾಗೆ 10-11 ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಇದೆಲ್ಲ ಹುರಿಯೋದು ಬೇಡ. ನೋಡಿ, ಈಗ ನಾನು ನೋಡಿ 3 ಮಾಪು ಅಕ್ಕಿ ತೊಗೊಂಡಿದ್ನಲ್ಲ, ಈ ಲೋಟದಲ್ಲಿ ಈ ತಮ್ಗೆಯಲ್ಲಿ ನಮಗೆ 4 ಮಾಪ್ ಅಂದರೆ ಆ ಲೋಟದ ಪ್ರಕಾರ 4 ಇದು ನೀರಾಗತ್ತೆ. ಡಬ್ಬಲ್ ಬೇಕಲ್ವಾ ಫ್ರೆಂಡ್ಸ್? ಸೊ ನೋಡಿ, ಈಗಲೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಇಲ್ಲಿ ನೋಡಿ, ಇದೇನು ಬ್ಲ್ಯಾಕ್ ಏನು ತೋರಿಸ್ತಿದ್ದಾರೆ ಮೇಡಮ್ ಅವರು ಅಂತ ಅಂದ್ಕೊಳ್ತಿದ್ದೀರಾ? ಇದೇನು ಗೊತ್ತಾ ಫ್ರೆಂಡ್ಸ್? ಇದು ನೋಡಿ, ಇದೇನಂತ ಕಂಡುಹಿಡೀರಿ ನೋಡೋಣ. ಇದು ಗೊತ್ತಾಗಲ್ಲ.
ಆ್ಯಕ್ಚುಲಿ ನಮ್ಮ ಅಮ್ಮ ಮಾಡಿಕೊಟ್ಟು ಕಳಿಸಿರೋದಿದ್ದು. ಏನಂದರೆ ನಮ್ಮ ಊರಲ್ಲಿ ಬಾಳೆಹಣ್ಣು ಜಾಸ್ತಿ, ಬಾಳೆಕಾಯಿ ಬಾಳೆಹಣ್ಣುಗಳೆಲ್ಲ ಜಾಸ್ತಿ, ಬಾಳೆಗೊನೆ ಜಾಸ್ತಿ. ಸೊ ಅಲ್ಲೇನು ಮಾಡ್ತಾರೆ ಅಂದರೆ ನಮ್ಮಮ್ಮ, ನನಗಿದು ತುಂಬ ಇಷ್ಟ ಅಂತ ನಮ್ಮಮ್ಮ ವರ್ಷಕ್ಕೂ ಮಾಡಿಕೊಡ್ತಾರೆ. ಮತ್ತು ಇದು ಜೀವಕ್ಕೂ ಒಳ್ಳೆಯದು, ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು. ಇದನ್ನು ತುಂಬ ಬಾಳೆಕಾಯಿ ಆಗುತ್ತೆ, ಬಾಳೆಹಣ್ಣು ಆಗುತ್ತೆ ಮನೇಲಿ. ಹಣ್ಣಾದಾಗ ಅವ್ರೇನು ಮಾಡ್ತಾರೆ, ಈ ಥರ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ಇಲ್ಲಾಂದರೆ ಹಾಳಾಗತ್ತಿದ್ದು. ಏನು ಮಾಡ್ತಾರೆ, ಸ್ಲೈಸ್ ಮಾಡ್ತಾರೆ, ಬಾಳೆಹಣ್ಣದು ಸ್ಲೈಸ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಒಂದು 7-8 ಬಿಸಿಲು ಹಾಕ್ತಾರೆ. ಆಗ ಈ ಥರ ಆಗಿ ಬರುತ್ತೆ ಫ್ರೆಂಡ್ಸ್. ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ನಾವು ಚಾಕ್ಲೇಟು ಬೇರೆ ಎಲ್ಲ ಹಾಳು ಮೂಡು ಕೊಡೋದು ಬದಲು ಈ ಥರ ಒಂದೊಂದು 2 ಕೊಟ್ಬಿಟ್ರೆ ದಿನ ಒಂಥರ ಚೆನ್ನಾಗಿ ಪೌಷ್ಟಿಕಾಂಶ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ನನಗೆ ಕೊಟ್ಟಿದ್ದಾರೆ ಅಮ್ಮ. ಯಾವಾಗಲೂ ದಿನಕ್ಕೆ ಒಂದು 4-5 ತಿಂತಿರ್ತೀನಿ ನಾನು. ಈಗ ಮಸಾಲೆ ಮಾಡ್ಕೊಂಬಿಡೋಣ. ಹಾಗೆ ನನ್ನ ಚಂದು ಸ್ಕೂಲಿಂದ ಬಂದಿದ್ದಾಳೆ. ನನ್ನ ಸುಂದರಿ ಬಂದಳು ಸ್ಕೂಲಿಂದ. ಅವಳಿಗೆ ಬಿಸಿಯಾಗಿ ಇಲ್ಲಿ ಏನಾಗ್ತಾಯಿದೆ ಗೊತ್ತಾ ಫ್ರೆಂಡ್ಸ್, ನಂದು ಊಟ ಎಲ್ಲ ಆಯಿತು. ಅವಳಿಗೋಸ್ಕರ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಗುಂಡು, ಚಂದು, ಇಲ್ಲಿ ನಮ್ಮ ಮನೇಲೀಗ ನನ್ನ ದೊಡ್ಡ ಮಗಳಿಗೆ, ನಮ್ಮ ಪ್ರಣತಿಗೆ ಏನಕ್ಕೆ ಅಡಗಿಬಿಟ್ಟಿದೀಯಾ? ಏನಾಯಿತು ಸುಂದರಿ? ಮುಖ ತೋರಿಸು. ನನ್ನ ಫ್ರೆಂಡ್ಸಿಗೆ ಹಾಯ್ ಅನ್ನು. ಏನಾಯಿತು? ವಾಟ್ ಹ್ಯಾಪಂಡ್? ಹಾಂ, ಏನಾಯಿತು? ಇವತ್ತೇನು ಸುದ್ದಿನೇ ಇಲ್ಲ ನಿಂದು. ವಾಟ್ ಹ್ಯಾಪಂಡ್ ಮೈ ಡಿಯರ್? ಏನಾಗ್ತಾಯಿದೆ ಗೊತ್ತಾ ಫ್ರೆಂಡ್ಸ್, ನನ್ನ ದೊಡ್ಡ ಮಗಳು ಪ್ರಣತಿಗೆ ಕಾಲೇಜಲ್ಲಿ ತಿಂಡಿ, ಊಟ, ಆಮೇಲೆ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ. ಸೊ ಇವಳು ಕೇಳ್ತಾಳೆ, ಅಕ್ಕ ಇವತ್ತು ತಿಂಡಿ ಏನಿತ್ತು, ಊಟ ಏನಿತ್ತು ಅಂತೆಲ್ಲ ಕೇಳ್ತಾಳೆ. ಅವಳೆಲ್ಲ ಟೊಮೆಟೊ ಬಾತ್ ಇತ್ತು, ಬಿಸಿಬೇಳೆ ಬಾತ್ ಇತ್ತು, ಅಥವಾ ಅಕ್ಕಿ ರೊಟ್ಟಿ ಇತ್ತು, ಪೂರಿ ಚೋಲೆ ಮಾಡ್ತೀವಲ್ಲ ಅದಿತ್ತು ಅಂತೆಲ್ಲ ಹೇಳ್ತಾಳೆ. ಸೊ ಇವಳಿಗೆ ಮನೇಲಿ ಅನ್ನ ಸಾರು ಪಲ್ಯ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಸೊ ಇವಳಿಗೋಸ್ಕರ ಇವತ್ತು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಏನೋ ಆಗಿದೆ. ಏನಾಯ್ತು? ವಾಟ್ ಹ್ಯಾಪಂಡ್? ಏನಾಯ್ತು? ಏನು ಮಾತಾಡಲ್ವಾ ಅಮ್ಮನ ಹತ್ರ? ನನಗನ್ಸತ್ತೆ ಫ್ರೆಂಡ್ಸ್, ಏನು ಇಗ್ನೋರ್ ಮಾಡ್ತಿದ್ದಾಳೆ ನನ್ನನ್ನು. ಎಸ್ ಇಗ್ನೋರಿಂಗ್ ಪ್ಲ್ಯಾನ್. ಎಸ್, ನೋಡಿದ್ರಾ ಫ್ರೆಂಡ್ಸ್, ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ಲು. ಅಷ್ಟು ಸುಲಭವಾಗಿ ಆಗಲ್ಲ ಕಣಪ್ಪ, ನಾನು ನಿನ್ನ ಅಮ್ಮ. ಬಾ. ಯಾಕೆ ಮಾಡಿದೆ ಅಂತ ನಾ ಕನ್ನಡ ನನ್ಗೇನು ಗೊತ್ತು, ನನ್ಗನ್ನಿಸ್ತು ನೀನು ಇಗ್ನೋರ್ ಮಾಡ್ತಿದ್ದೀಯಾ ಅಂತ. ನೀನು ಮಾತಾಡಬಾರ್ದಿತ್ತು. ಕೈ ಕಾಲು ತೊಳ್ಕೊಂಬ. ಫಸ್ಟ್ ಕೈ ಕಾಲು ತೊಳ್ಕೊಂಬರ್ಬೇಕು. ಓಕೆ, ಹೋಗು. ನೋಡಿ, ಬರೀ ನಿಂತಲ್ಲಿ ಕೂತಲ್ಲಿ ಡ್ಯಾನ್ಸ್ ನಮ್ಮ ರಚನಂದು. ಇದು ನೋಡಿ ಫ್ರೆಂಡ್ಸ್, ಇದು ನಮ್ಮ ಅಮ್ಮನ ಮನೆ ಜಾಯ್ಕಾಯಿ ಮರ ಇದೆಯಲ್ಲ ಫ್ರೆಂಡ್ಸ್, ಅದ್ರದ್ದು. ಸೊ ಅಮ್ಮನ ಮನೆ ಜಾಯ್ಕಾಯಿ ಇದು ನೋಡಿ. ಈಗ ನಾನು ಒಂದು 3/4 ಭಾಗ ಮಸಾಲೆ ರುಬ್ಕೊಂಡಿದ್ದೀನಿ. ನಾನು ಇದು ಜಾಯ್ಕಾಯಿ ಹಾಕ್ತಿದ್ದೀನಿ. ಇಷ್ಟು ಜಾಯ್ಕಾಯಿ ಬೇಕು. ಆಮೇಲೆ ಇಷ್ಟು ಸ್ಟಾರ್ ಫ್ಲವರ್ ಹಾಕ್ತಿದ್ದೀನಿ. 2 ಮೊಗ್ಗು ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್, 2 ಮೊಗ್ಗು. ಹಾಗೆ ಒಂದು 7-8 ಲವಂಗ ಹಾಕ್ತಾಯಿದ್ದೀನಿ. ಲಾಂಗ್ ಎಲ್ಲ ಹಾಕ್ತಿದ್ದೀನಿ. ಯಾಕಂದರೆ ಈ ಚಕ್ಕೆ ಮತ್ತು ಪಲಾವ್ ಎಲ್ಲ ಇದರಲ್ಲಿದೆ, ಕುಕ್ಕರಲ್ಲಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇದು ಮಸಾಲೆಗೆ ಹಾಕ್ಕೊಳ್ತೀನಿ. ಮೊದಲು ಹಾಕ್ಬೋದು, ನಾನು ಸ್ವಲ್ಪ ಒಂದು ಅರ್ಧ ಮಸಾಲೆ ರುಬ್ಬಿಬಿಟ್ಟು ಈಗ ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಅಕ್ಕಿ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗಿದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಸಾಲೆ ಹಾಕ್ತೀನಿ. ಇದಕ್ಕೆ ಮಸಾಲೆಗೆ ಏನೇನಂತ ಎಲ್ಲ ತೋರಿಸಿದ್ದೀನಲ್ಲ ಫ್ರೆಂಡ್ಸ್. ನೋಡಿ, ಮಸಾಲೆ ರೆಡಿ ಆಗಿದೆ. ಮಸಾಲೆ ಹಾಕ್ತೀನಿ. ಚೆನ್ನಾಗಿ ಮಸಾಲೆ ಬೀಳಬೇಕು ಫ್ರೆಂಡ್ಸ್ ಇದಕ್ಕೆ, ಆವಾಗಲೇ ಟೊಮೆಟೊ ಬಾತ್ ಚೆನ್ನಾಗಿ ಆಗೋದು. ಬೆಳ್ಳುಳ್ಳಿ ಒಳ್ಳೆ ಸ್ಮೆಲ್ ಬರುತ್ತೆ ಬೆಳ್ಳುಳ್ಳಿಯಿಂದ. ನೋಡಿ, ಈಗ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಈ ತಮ್ಗೆಲ್ಲಿ 4 ಲೋಟ ನೀರು ತೊಗೊಂಡು 3 ಲೋಟ ಅಕ್ಕಿ ತೊಗೊಂಡಿದ್ದೆ. ಸೊ 6 ಹಾಕಬೇಕು. ಆವಾಗ ನಾನೆಲ್ಲ ಇದೇ ನೀರನ್ನು ಯೂಸ್ ಮಾಡಿದ್ದೆ. ಈಗ ನೋಡಿ, ಇನ್ನೂ 2 ಲೋಟ ತೊಗೊಂಡೆ ಫ್ರೆಂಡ್ಸ್. ಎಷ್ಟು ಉದ್ರಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮಸಾಲ ಜಾಸ್ತಿ ಇದ್ದರೆ ಒಂಥರ ತುಂಬ ರುಚಿಯಾಗಿರುತ್ತೆ. ನಾನು ಯಾವಾಗಲೂ ಹೀಗೆ ಮಾಡೋದು. ನೋಡಿ ಫ್ರೆಂಡ್ಸ್, ಕುಕ್ಕರ್ ಮುಚ್ಚಿದ್ದೀನಿ.
ಉಪ್ಪೆಲ್ಲ ಕರೆಕ್ಟಾಗಿದೆ, ಖಾರ ಎಲ್ಲ ಕರೆಕ್ಟಾಗಿದೆ. ಈಗ 2 ಸೀಟಿ ತೆಗಿತೀನಿ ಫ್ರೆಂಡ್ಸ್, ಜಾಸ್ತಿ ಸೀಟಿ ತೆಗಿಯಲ್ಲ. ನೋಡಿ ಫ್ರೆಂಡ್ಸ್, ಇದು 2ನೇ ಸೀಟಿ. ಎರಡು ಸೀಟಿ ತೆಗೆದು ಆಫ್ ಮಾಡಿಬಿಡ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಇದು 2ನೇ ಸೀಟಿ. 2ನೇ ಸೀಟಿ ಅಂತ ಹೇಳಬೇಕಾದ್ರೆ ಹೇಳೋಣ ಅಂತ ಅಂದ್ಕೊಂಡ್ರೆ ಸೀಟಿನೇ ಬಂದಿಲ್ಲ ಫ್ರೆಂಡ್ಸ್. ಸೊ 2 ಸೀಟಿ ಆಯಿತು. ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ. ಯಾವ ರೀತಿ ಮೇಲ್ಗಡೆ ಮಸಾಲ ಇದೆ ಅಂತ ನೋಡಿ ಫ್ರೆಂಡ್ಸ್. ಈಗ ಈ ರೀತಿ ನೋಡಿ ಮಸಾಲನ ತೆಗೆದು ಈಗ ಹಾಕಬೇಕು ಫ್ರೆಂಡ್ಸ್. ನೋಡಿ, ಈಗ ಆಮೇಲೆ ಮಿಕ್ಸ್ ಮಾಡ್ಕೊಂಡು ಊಟ ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ ನೋಡಪ್ಪ. ಟೇಸ್ಟ್ ಮಾಡ್ತೀಯಾ? ಇದಕ್ಕೆ ಬಟಾಣಿಯನ್ನು ಹಾಕಬೇಕು ಫ್ರೆಂಡ್ಸ್. ನನ್ನ ಹತ್ರ ಒಂದು ಸ್ವಲ್ಪ ಬಟಾಣಿ ಖಾಲಿ ಆಗಿಬಿಟ್ಟಿದೆ. ಇವತ್ತು ನಮ್ಮ ಅಮ್ಮ ಟೇಸ್ಟ್ ಮಾಡ್ತಾರೆ. ಇಲ್ಲ, ನಾನು ಮಾಡಲ್ಲ, ನೀನೇ ಮಾಡು. ಹೌದಾ? ಹೌದಾ? ಬಿಸಿ 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 ಮಾಡು. ಬಿಸಿದೆ? ಹೇಗಾಗಿದೆ? ಟೇಸ್ಟಿ? ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಚೆನ್ನಾಗಿದೆಯಾ? ಮಸ್ಟ್ ಟ್ರೈ. ಫಸ್ಟ್ ಟೈಮಾ? ಮಸ್ಟ್ ಟ್ರೈ ಮಸ್ಟ್ ಟ್ರೈ. ಸಾರಿ ಡಿಯರ್. ಓಕೆ, ಇದ್ರ ಜೊತೆ ಮೊಸರು ಬಜ್ಜಿ ತಾಕ್ ತಿನ್ಬಿಟ್ರೆ ಅಷ್ಟೇ. ಕರೆಕ್ಟ್. ನೀನು ತಿಂತೀಯಾ? ಮೊಸರು ಬಜ್ಜಿ ತಿಂತೀಯಾ? ಓಕೆ. Thank you for watching. Like, share, subscribe.